Hello, doctor. Hello. Hello Doctor with Dr. Chandrika Anand. ಗ್ಲೋಬಲಿ 1.13 ಬಿಲಿಯನ್ ಜನ ಅಪ್ರಾಕ್ಸಿಮೇಟ್ಲಿ ಹ್ಯಾವ್ ಹೈಪರ್ ಟೆನ್ಷನ್. ಹಾಗೂ ಹೈಪರ್ ಟೆನ್ಷನ್ ಇಟ್ಸ್ ಒನ್ ಆಫ್ ದ ಲೀಡಿಂಗ್ ಕಾಸಸ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಗೊತ್ತು. ಸೊ ಈ ಲೈಫ್ ಸ್ಟೈಲ್ ಇಶ್ಯೂ ಬೀಟ್ BP ಅಥವಾ ಶುಗರ್ ಇತ್ತೀಚಿನ ದಿನದಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಂಗ್ಸ್ಟರ್ಸಲ್ಲೂ ಕಾಣಿಸ್ಕೊಳ್ಳುತ್ತೆ. ತುಂಬ ಕಾಮನ್ ಆಗಿ ಹೋಗಿದೆ. BP ಬಂದರೆ ಒಂದು ಟ್ಯಾಬ್ಲೆಟ್ ತಗೋ, ಶುಗರ್ ಬಂದರೆ ಒಂದು ಟ್ಯಾಬ್ಲೆಟ್ ತಗೋ, ಲೈಫ್ ಸ್ಟೈಲ್ ಮೇಂಟೈನ್ ಮಾಡದಿದ್ರು ನಡೆಯುತ್ತೆ ಅಂತ ಯಂಗ್ ಏಜಲ್ಲಿ ಅಂದ್ಕೊಳ್ಳುವಂಥವ್ರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಸೊ ಇವತ್ತು ಹೈಪರ್ ಟೆನ್ಷನ್ನ ಬಗ್ಗೆ ಮಾತಾಡ್ತಾ ಹೈಪರ್ ಟೆನ್ಷನ್ ಇನ್ ಪ್ರೆಗ್ನೆನ್ಸಿ ಎಕ್ಸ್ಟ್ರಾ ಕೇರ್ಫುಲ್ ಆಗಿದೆ ನಾವು ಅಡ್ರೆಸ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಮ್ಯಾಮ್, ಹೈಪರ್ ಟೆನ್ಷನ್ ಹೆಣ್ಮಕ್ಳೇ ಜನರಲಿ ಟೆನ್ಷನ್ ಜಾಸ್ತಿ ತಗೋತಾರೆ. ಹೈಪರ್ ಟೆನ್ಷನ್ ಬಂತು ಅಂತ ಗೊತ್ತಾದರೆ, ಅದು ಪ್ರೆಗ್ನೆನ್ಸಿನಲ್ಲಿ ಬಂತು ಅಂತ ಗೊತ್ತಾದರೆ ಟೆನ್ಷನ್ಗೆ ಇನ್ನೂ ಆ್ಯಡ್ ಆನ್ ಆಗುತ್ತೆ. ಸೊ ಯೂಶಲಿ ಮ್ಯಾಮ್ BP ಇರೋರು ಕನ್ಸೀವ್ ಆದಾಗ ಅದರ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತಾ, ಅಥವಾ ಕನ್ಸೀವ್ ಆದಮೇಲೆ ಹೆಚ್ಚು ಜನರಿಗೆ BP ಕಾಣಿಸ್ಕೊಳ್ಳುತ್ತಾ, ಜಸ್ಟ್ ಲೈಕ್ ಜೆಸ್ಟೇಷನಲ್ ಡಯಾಬಿಟಿಸ್? You have got a very interesting question. ಆಯಿತಾ, ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೈನ್. ಸೊ BP ಮೊದಲೇ ಈಗ ಹೆಣ್ಮಕ್ಳೀಗ ಲೇಟಾಗಿ ಮದುವೆ ಮಾಡ್ಕೊತಾ ಇದ್ದಾರೆ, ಮತ್ತು 30-35 ಇಯರ್ಸ್ಗೆ, ಮತ್ತು ಟ್ವಿನ್ಸ್ ಜಾಸ್ತಿ ಆಗ್ತದೆ. ಸೊ ಕೆಲವರಿಗೆ ಮೊದಲೇ BP ಇರುತ್ತೆ. ಸೊ ಬಿಫೋರ್ ದೇ ಸ್ಟಾರ್ಟ್ ದ ಜರ್ನಿ ಆಫ್ ಪ್ರೆಗ್ನೆನ್ಸಿ ದೇ ಹ್ಯಾವ್ BP ಆಲ್ರೆಡಿ. ಹೈ BP ಅಂದರೆ ಎಷ್ಟು? ನಾರ್ಮಲಿ 120-80 ಅಂತ ಹೇಳ್ತೀವಿ. ಕೆಲವರು 110-80ಗೆ ಲೋ BP ಅಂತ ಹೇಳ್ಕೊಂಡು ತಿರುಗ್ತಾರೆ. ಕೆಲವರು 100 ಆಗ್ಬಿಡ್ತಾರೆ, ನನಗೆ ಲೋ BP ಇದೆ ಅಂತ. ದಟ್ ಈಸ್ ನಾಟ್ ಲೋ BP. ಸಿ, ಹೈ BP ಈಸ್ ಬಿಯಾಂಡ್ 140. ಸಿಸ್ಟಾಲಿಕ್ ಹೈಪರ್ ಟೆನ್ಷನ್ ಅಂದರೆ ಅಪ್ಪರ್ ಲಿಮಿಟ್ ಏನಿರುತ್ತೆ ಅದು ಬಿಯಾಂಡ್ 140 ಇರಬೇಕು. ಲೋವರ್ ಲಿಮಿಟ್ ಡಯಾಸ್ಟೋಲಿಕ್ ಹೈಪರ್ ಟೆನ್ಷನ್ ಮೋರ್ ದೆನ್ 90 ಇರಬೇಕು. ಒಂದು ಸತಿ ನೋಡ್ಸ್ಕೊಂಡ್ಬಿಟ್ಟು ನೀನು ಎಲ್ಲೋ ಓಡ್ಕೊಂಡು ಬರ್ತೀಯ, BP ಜಾಸ್ತಿ ತೋರಿಸುತ್ತೆ ಅಂದ್ಬಿಟ್ಟು ನಿನಗೆ BP ಅಂತ ನಾವು ಲೇಬಲ್ ಮಾಡಲ್ಲ. ವಿ ನೀಡ್ ಟು ಶೋ ಅಟ್ಲೀಸ್ಟ್ ಅವ್ರು 6 hours ಗ್ಯಾಪಲ್ಲಿರಬೇಕು. ಮತ್ತು ನಾವು BP ಮೆಜರ್ ಮಾಡುವಾಗ ಅವರು ರೆಸ್ಟಲ್ಲಿರಬೇಕು. ಆಗ್ತಾನೆ ನಡ್ಕೊಂಬಂದು ಇಲ್ಲ ಮೆಟ್ಲು ಹತ್ಕೊಂಬಂದು ಕೂತಿರಬಾರ್ದು. ಸೊ ದೇ ಹ್ಯಾವ್ ಟು ಬಿ ಟೇಕಿಂಗ್ ರೆಸ್ಟ್ ಆ್ಯಂಡ್ ದೇ ಹ್ಯಾವ್ ಟು ಬಿ ರಿಲ್ಯಾಕ್ಸ್ಡ್. ಸಿಟ್ಟಿಂಗ್ ಪೊಸಿಷನಲ್ಲಿ ಬಲಗೈನಲ್ಲಿ ನಾವು BP ಕಫ್ ಕಟ್ಬಿಟ್ಟು BP ಮೆಜರ್ ಮಾಡ್ತೀವಿ. ಸೊ ಆವಾಗ ಮೋರ್ ದೆನ್ 140 ಇಲ್ಲ ಮೋರ್ ದೆನ್ 90 ಇದ್ದರೆ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ನೀನು ಹೇಳ್ದಂಗೆ ಕೆಲವೊಂದು ಹೆಣ್ಮಕ್ಳು ಮೊದಲೇ ಪ್ರೆಗ್ನೆನ್ಸಿ ಶುರು ಹಾಕಿನ ಮುಂಚೆನೇ BP ಜಾಸ್ತಿ ಇರ್ಬೋದು. ಅವ್ರದ್ದೇ ಬೇರೆ ಸೆಟ್ ಆಫ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ದಟ್ಸ್ ಕಾಲ್ಡ್ ಹೈಪರ್ ಟೆನ್ಷನ್ ಬಿಫೋರ್ ಪ್ರೆಗ್ನೆನ್ಸಿ ಆರ್ ಕ್ರಾನಿಕ್ ಹೈಪರ್ ಟೆನ್ಸಿಸ್ ವಿತ್ ಪ್ರೆಗ್ನೆನ್ಸಿ. ಕೆಲವ್ರಿಗೆ ಅಪರೆಂಟ್ಲಿ ನಾರ್ಮಲ್, ಅವ್ರಿಗೆ ಏನು BP ಇರಲ್ಲ, ಅವ್ರು ಆರಾಮಾಗೇ ಇರ್ತಾರೆ. ಅವ್ರಿಗೆ ಸಡನ್ನಾಗಿ ಹೈ BP ಆಗುತ್ತೆ ಪ್ರೆಗ್ನೆನ್ಸಿಲಿ. ದಟ್ ಈಸ್ ಕಾಲ್ಡ್ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ. ಕೆಲವರಿಗೆ ಆ ಪ್ರೆಗ್ನೆನ್ಸಿ ಹೈಪರ್ ಟೆನ್ಷನ್ ಅದರ ಆಗೋ ಜೊತೆಗೆ ಯೂರಿನಲ್ಲಿ ಪ್ರೋಟೀನ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ಸ್ ಕಾಲ್ಡ್ ಪ್ರೋಟೀನ್ ಯೂರಿಯಾ ಅಂತ ಹೇಳ್ತೀವಿ. ಮತ್ತು ಮೈಯೆಲ್ಲ ಊತ ಬರೋದು, ಕಾಲೆಲ್ಲ ಊತ ಬರೋದು, ಸಡನ್ನಾಗಿ ಕಾಲು ಊದ್ಕೊಂತು, ಸಡನ್ನಾಗಿ ವೆಯ್ಟ್ ಗೇನ್ ಆಯಿತು ಅಂದರೂ ಕೂಡ ಎಡಿಮಾ ಅಂತ ಹೇಳ್ತೀವಿ. ಸೊ ಆ ಹೈ BP ವಿತ್ ಪ್ರೋಟೀನ್ ಯೂರಿಯಾ ಆ್ಯಂಡ್ ಎಡಿಮಾ ಇಸ್ ಕಾಲ್ಡ್ ಪ್ರೀ ಎಕ್ಲಾಂಪ್ಸಿಯಾ ಅಂತ. ಇಟ್ಸ್ ಅ ಕಂಡೀಷನ್ ವೆರಿ ಸ್ಪೆಸಿಫಿಕ್ ಟು ಪ್ರೆಗ್ನೆನ್ಸಿ. ಸೊ ಬಿಕಾಸ್ ಇದು ಪ್ರೆಗ್ನೆನ್ಸಿ ಇಂಡ್ಯೂಸ್ ಇರೋದ್ರಿಂದ ಇದಕ್ಕೆ ಟ್ರೀಟ್ಮೆಂಟು ಡೆಲಿವರಿ. ಸೊ ಡೆಲಿವರಿ ಆಗೋ ತನಕ ಈ ಕಂಡೀಷನ್ ಇರುತ್ತೆ. ಡೆಲಿವರಿ ಆದಮೇಲೆ ಯಾವಾಗ ಮಗು ಮತ್ತು ಪ್ಲೆಸೆಂಟ್ ಆಚೆ ಬಂದಾದಮೇಲೆ ಇದು BP ಕಡಿಮೆ ಆಗುತ್ತೆ. ಮ್ಯಾಮ್, ಇವಾಗ ಜೆಸ್ಟೇಷನಲ್ ಡಯಾಬಿಟಿಸಲ್ಲಿ ಡೆಲಿವರಿ ನಂತರ ಉಳ್ಕೋಬಹುದು ಡಯಾಬಿಟಿಸ್, ಅಥವಾ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಟ್ ಕೆಲವ್ರಿಗೆ ಉಳ್ಕೊಳ್ಳುತ್ತೆ. BP ಹಾಗೇನಾ? BP 90-95% ಜನರಿಗೆ ಪ್ರೆಗ್ನೆನ್ಸಿಲಿ ಬಂದಿರುವಂಥ BP ಹೊಟ್ಟೋಗ್ಬಿಡುತ್ತೆ, ಪ್ರೀ ಎಕ್ಲಾಂಪ್ಸಿಯಾ. ಅದು ಈ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿರೋರಿಗೆ ಆಗುತ್ತೆ. ಮತ್ತು 2 ಪ್ರೆಗ್ನೆನ್ಸಿ ಗ್ಯಾಪ್ ಮೋರ್ ದೆನ್ 10 years ಇರ್ಬೋದು, ಇಲ್ಲ ಓವರ್ ವೆಯ್ಟ್ ಇರ್ಬೋದು, ಇಲ್ಲ ಟ್ವಿನ್ ಪ್ರೆಗ್ನೆನ್ಸಿ ಇರ್ಬೋದು, ಇಲ್ಲ ಅಂತಾರೆ ಮೊದಲೇ BP ಇರೋರ್ಗು ಇದು ಆ್ಯಡ್ ಆಗ್ಬೋದು. ಮತ್ತು IVF ಮಾಡಿಸ್ಕೊಂಡವ್ರಿಗೆ, ಇಲ್ಲ ಅಂತಂದರೆ ಸ್ಮೋಕಿಂಗ್ ಮಾಡೋರಿಗೆ, ಆಲ್ಕೋಹಾಲ್ ತೊಗೊಳ್ಳೋರಿಗೆ, ಅಂಥವ್ರಿಗೆಲ್ಲನೂ ಜಾಸ್ತಿ BP ಬರೋ ಸಾಧ್ಯತೆ ಇರುತ್ತೆ. ಪ್ಲಸ್ ಕೆಲವೊಂದು ರೂರಲ್ ಏರಿಯಾಸ್ನಲ್ಲಿ, ಕೆಲವೊಂದು ಲೆಸ್ ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಕೂಡ ಈ ಹೈ BP ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ BP ಬಂದಾಗ 90-95% ಜನರಿಗೆ ಹೊಟ್ಟೋಗ್ಬಿಡುತ್ತೆ. ಕೆಲವೊಂದು 5% ಜನರಿಗೆ ಉಳ್ಕೊಳ್ಳುತ್ತೆ. ಯಾರಿಗೆ ಅಂದರೆ, ಸಿ ದ ವುಮನ್ ಈಸ್ ಆಲ್ರೆಡಿ 35-40 ಆ್ಯಂಡ್ ಶಿ ಗೆಟ್ಸ್ BP, ಅವ್ರಿಗೆ ನಿಲ್ಬೋದು. ಅವಳ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ BP ಇದ್ದರೆ ನಿಲ್ಬೋದು. ಆ ಥರ ಕೆಲವ್ರಿಗೆ ಮಾತ್ರ ನಿಲ್ಲುತ್ತೆ. ಜೆಸ್ಟೇಷನಲ್ ಡಯಾಬಿಟೀಸು 90% ಹೋಗ್ಬಿಡುತ್ತೆ. ಇದು 95% ಹೋಗುತ್ತೆ, ಬಟ್ ಒಂದು 5% ಜನರಲ್ಲಿ ನಿಲ್ಲುತ್ತೆ. ಓಕೆ, ಬಟ್ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಂಡ್ ಜೆಸ್ಟೇಷನಲ್ ಡಯಾಬಿಟಿಸ್ ಬಗ್ಗೆ ಮಾತಾಡಬೇಕಾದ್ರೆ, ಇದು ಬಾಡಿ ನಮಗೆ ಕೊಡ್ತಾ ಇರೋ ಸಿಂಪ್ಟಮ್ ಅಂತ ಡಿಸ್ಕಸ್ ಮಾಡಿದೀವಿ. ಅಂದ್ರೆ ಇವಾಗ ಇಫ್ ಯು ಇಗ್ನೋರ್, ಇನ್ನೊಂದು 5 ವರ್ಷದಲ್ಲಿ ನಿಮಗೆ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಅಂತ ದೇಹ ನಮಗೆ ಹೇಳ್ತಾರೆ. BPನೂ ಅದೇ ತರನ? ಅಂದ್ರೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಬಂದಾಗ ನಿಮ್ ಲೈಫ್ ಸ್ಟೈಲ್ ನೀವು ಇವಾಗ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಡೆಲಿವರಿ ಆದ್ಮೇಲೆ ಹೋಗಬಹುದು, ಬಟ್ ಇವಾಗ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಲೇಟರ್ ಸ್ಟೇಜಸ್ ನಿಮಗೆ BP ಬರುತ್ತೆ ಇನ್ನೊಂದು 4-5 years ಅಲ್ಲಿ. ವೆರಿ ಸ್ಮಾರ್ಟ್ ಕ್ವೆಶ್ಚನ್ ಯು ಆಸ್ಕ್ಡ್, ಬಿಕಾಸ್ ಡೆಫಿನೆಟ್ಲಿ ಎಸ್. ಒಂದ್ಸತಿ ಪ್ರೆಗ್ನೆನ್ಸಿಲಿ ಪ್ರೀ ಎಕ್ಲಾಂಪ್ಸಿಯಾ ಅಂತ ಏನು ನಾನೇನು ಹೇಳಿದೆ, ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈ BP ಬಂದರೆ ಅವರಿಗೆ ಮುಂದೆ BP ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಅವ್ರಿಗೆ ಮುಂದೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ.
ಓಕೆ ಸೊ ಇಟ್ ಈಸ್ ನಾಟ್ ಅ ಸಿಂಪಲ್ ಥಿಂಗ್. ಈಗ ಒಂದ್ಸರಿ ಒಂದು ಹುಡುಗಿಗೆ ಪ್ರೆಗ್ನೆನ್ಸಿಲಿ ಹೈ ಬಿ ಪಿ ಬಂತು, ಫಿಟ್ಸ್ ಬಂತು ಅಂತಂದರೆ ಅವಳಿಗೆ ಮುಂದೆ ಕೆಲವೊಂದು ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಸೊ ಅವರು ಯಾವಾಗ್ಲೂ ಒಳ್ಳೆ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ರೆಗ್ಯುಲರ್ ಬಿ ಪಿ ಚೆಕ್ ಮಾಡಿಸ್ಕೋಬೇಕು, ಓವರ್ ವೆಯ್ಟ್ ಆಗಬಾರ್ದು, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು, ತುಂಬ ಸಾಲ್ಟ್ ತಿನ್ನೋದೆಲ್ಲ ಮಾಡಬಾರ್ದು. ಆಮೇಲೆ ಅವರು ಹಾರ್ಟ್ ಪ್ರಾಬ್ಲಮ್ಸ್ಗೆ ಕೊಲೆಸ್ಟ್ರಾಲು ಮತ್ತು ಬಿ ಪಿ ಶುಗರ್ ಎಲ್ಲ ಪದೇ ಪದೇ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಓಕೆ ಓಕೆ. ಆ್ಯಂಡ್ ಯೂಶಲಿ ಪ್ರೆಗ್ನೆನ್ಸಿನಲ್ಲಿ ಬಿ ಪಿ ಇದ್ದಾಗ ಅಥವಾ ಬಿ ಪಿ ಅಪ್ಪ ಅಮ್ಮಂದ್ರಿಗಿತ್ತು, ಲೈಕ್ ಜೆನೆಟಿಕಲಿ ಇದೆ, ದೇ ಆರ್ ಮೋರ್ ಪ್ರೋನ್ ಅಂತಿದ್ರು ಈ ಬ್ಲಡ್ ಥಿನ್ನರ್ಸ್ಗಳನ್ನು ಅಡ್ವೈಸ್ ಮಾಡ್ತೀರಾ? ಇಸ್ ಇಟ್ ಅಡ್ವೈಸ್ ಫಾರ್ ಬಿ ಪಿ ಇಲ್ಲ ಅಂದ್ರು, ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದ್ರು, ಇಸ್ ಇಟ್ ಅಡ್ವೈಸ್? ಎಕ್ಸಾಕ್ಟ್ಲಿ. ಸೊ ಈಗ ಕೆಲವ್ರಿಗೆ ಒಂದು ಪ್ರೆಗ್ನೆನ್ಸಿಯಲ್ಲಿ ಹೈ ಬಿ ಪಿ ಬಂದಿರುತ್ತೆ, ಇಲ್ಲ ಟ್ವಿನ್ಸ್ ಕ್ಯಾರಿ ಮಾಡ್ತಿರ್ತಾರೆ, 35-40 ಇಯರ್ಸ್ ಆಗೋಗಿರುತ್ತೆ. ಸೊ ಅಂಥವ್ರಿಗೆ ಹೈ ರಿಸ್ಕ್ ಆಫ್ ಬಿ ಪಿ ಇರಬಹುದು ಅಂತ ನಾವು ಕ್ಯಾಲ್ಶಿಯಂ ಕೊಡ್ತೀವಿ. ಸೊ ಪ್ರೆಗ್ನೆನ್ಸಿ ಪಾಸಿಟಿವ್ ಇದ್ದಾಗ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಫ್ರಮ್ ದ ಡೇ 1 ಆಫ್ ಪ್ರೆಗ್ನೆನ್ಸಿ ಈಸ್ ನೋನ್ ಟು ಪ್ರಿವೆಂಟ್ ದ ಪ್ರೀ ಎಕ್ಲಾಂಪ್ಸಿಯಾ ಆರ್ ಹೈ ಬಿ ಪಿ. ಅದಲ್ಲದೆ ನಾವು ಫಸ್ಟ್ 3 ಮಂತ್ಸಲ್ಲಿ 12 ವೀಕ್ಸ್ನಲ್ಲಿ ಒಂದು ಸ್ಕ್ಯಾನ್ ಮಾಡ್ತೀವಿ, NT ಸ್ಕ್ಯಾನ್ ಅಂತ ಮಾಡ್ತೀವಲ್ಲ, ಆಗ ಯೂಟ್ರೈನ್ ಆರ್ಟ್ರಿ ಇಲ್ಲ ಬ್ಲಡ್ ಸಪ್ಲೈ ಮಾಡುವಂಥ ಯೂಟ್ರೈನ್ ಆರ್ಟ್ರಿ ಪ್ರೆಷರ್ ನೋಡ್ತೀವಿ. ಆ ಪ್ರೆಷರ್ ಏನಾರ ಜಾಸ್ತಿ ಆಗಿತ್ತು ಅಂದರೆ ಕೂಡ ಇವರಿಗೆ ಮುಂದೆ ಬಿ ಪಿ ಬರೋ ರಿಸ್ಕ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನ 12 ವೀಕ್ಸಲ್ಲಿ ನೋಡ್ತೀವಿ, 20 ವೀಕ್ಸಲ್ಲಿ ನೋಡ್ತೀವಿ. ಸೊ ದಟ್ ಈಸ್ ವೆನ್ ವಿ ಕ್ಯಾನ್ ಸ್ಟಾರ್ಟ್ ಇಕೋಸ್ಪ್ರಿನ್ ಆರ್ ದಿ ಬ್ಲಡ್ ಥಿನ್ನರ್. ಸೊ ದಟ್ ಈಗ ಸಪೋಸ್ ನಿನಗೆ ಬಿ ಪಿ ಮುಂಚೆ ಬಂದಿತ್ತು, ಇಲ್ಲ ಈ ಥರ ಸಮಸ್ಯೆ ಇತ್ತು, ಈಗ 12 ವೀಕ್ಸ್ನಲ್ಲಿ ಯೂಟ್ರೈನ್ ಆರ್ಟ್ರಿ ಪ್ರೆಷರ್ ಜಾಸ್ತಿ ಇದೆ ಅಂತ ಗೊತ್ತಾದರೆ ಇಕೋಸ್ಪ್ರಿನ್ ಸ್ಟಾರ್ಟ್ ಮಾಡೋದ್ರಿಂದ ನಿನಗೆ 50% ರಿಸ್ಕ್ ಕಡಿಮೆ ಆಗುತ್ತೆ. ಸೊ ವಿ ಸ್ಟಾರ್ಟ್ ಕ್ಯಾಲ್ಶಿಯಂ, ವಿ ಸ್ಟಾರ್ಟ್ ಇಕೋಸ್ಪ್ರಿನ್ ಟು ಪ್ರಿವೆಂಟ್ ದಿ ಬಿ ಪಿ ಫ್ರಮ್ ಗೋಯಿಂಗ್ ಹೈ. ಓಕೆ. ಸೊ ಇವಾಗ ಪ್ರೀ ಪ್ರೆಗ್ನೆನ್ಸಿ ಹೈಪರ್ ಟೆನ್ಷನ್ ಇರಬಹುದು, ಅಥವಾ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಇರಬಹುದು, ತಾಯಿನ ಟ್ರೀಟ್ ಮಾಡ್ತೀರಾ? ಸೊ ಇಸ್ ದ ಬೇಬಿ 100% ಸೇಫ್ ಅವಾಗ ತಾಯಿ ಟ್ರೀಟ್ಮೆಂಟ್ನ ಕರೆಕ್ಟಾಗಿ ತೊಗೊಂಡ್ರೆ? ಸಿ ಏನಂದರೆ ಈ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು ಏನು ಕಂಡೀಷನ್ ಇದೆ, ನಾನೇನು ಹೇಳಿದೆ ಹೈ ಬಿ ಪಿ ಇರುತ್ತೆ, ಅದು ಆಲ್ಮೋಸ್ಟ್ ಅರೌಂಡ್ 2 to 8% ಆಫ್ ಪ್ರೆಗ್ನೆನ್ಸೀಸು ಕಾಣುತ್ತೆ ಆಲ್ ಓವರ್ ದ ವರ್ಲ್ಡ್. ಈ ಹೈ ಬಿ ಪಿಯಿಂದ ಆಲ್ಮೋಸ್ಟ್ 50,000 ಜನ ಹೆಣ್ಮಕ್ಳು ವರ್ಲ್ಡ್ ವೈಡ್ ಸಾಯ್ತಾರೆ. ಓಕೆ. ಪ್ರೆಗ್ನೆನ್ಸಿ ಪ್ರೀ ಎಕ್ಲಾಂಪ್ಸಿಯಾನ 50,000 women die annually all over the world, and 5 lakh children die because of this high BP. So this high BP is a very, very notorious, very complicated issue. Ma'am, 5 lakh children die all because over. The mother has BP. Yeah. Oh, okay. Because the mother has preeclampsia. 5 lakh babies die either inside or outside because as a complication ಅಂತ. ಇದು ಸಿಂಪಲ್ ಆಗಿ ಇವತ್ತು ನನಗೆ ಬಿ ಪಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೇಡಮ್ ಬಿ ಪಿ ಮಾತ್ರ ಕೊಟ್ಟಿದ್ದಾರೆ, ನಾಳೆಯಿಂದ 120/80 ಆಯಿತು ಅಂತ ಸಮಾಧಾನ ಪಡೋ ಥರ ಅಲ್ಲ. ಯಾಕೆಂದರೆ ಆ ಪೆಥಾಲಜಿ ದೇಹದಲ್ಲೇ ಇರುತ್ತೆ. ನಾನು ಹೇಳ್ದಂಗೆ ಅದಕ್ಕೆ ಟ್ರೀಟ್ಮೆಂಟು ಡೆಲಿವರಿ, ಇಟ್ ಕಮ್ಸ್ ಬಿಕಾಸ್ ಆಫ್ ಪ್ರೆಗ್ನೆನ್ಸಿ, ಡೆಲಿವರಿ ಇಸ್ ಅ ಟ್ರೀಟ್ಮೆಂಟ್. ಸೊ ಈಗ ನಿನಗೆ 8ನೇ ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯಿತು, ಬಿ ಪಿ ಜಾಸ್ತಿ ಆಗೋಯ್ತು, ಈಗ ಲಾಸ್ಟ್ ಚೆಕಪ್ಪಲ್ಲಿ ಬಿ ಪಿ ಜಾಸ್ತಿ ಆಯಿತು ಅಂದರೆ ನೆಕ್ಸ್ಟ್ ವೀಕ್ ಡೆಲಿವರಿ ಮಾಡೋಣ ಮುಗ್ದೋಗುತ್ತೆ. ಸಪೋಸ್ 7 months, 6 months, 7 months, 8 months ಆದರೆ ಮಗು ಪ್ರಿಮೆಚೂರ್ ಇರುತ್ತೆ, ಆಗ ನಾವು ಡೆಲಿವರಿ ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ನೋ ಡೆಲಿವರಿ ಇಸ್ ಅ ಟ್ರೀಟ್ಮೆಂಟ್. ಸೊ ಅಂಥ ಟೈಮ್ನಲ್ಲಿ ನಾವು 37 ವೀಕ್ಸ್ ತನಕ ತೊಗೊಂಡು ಹೋಗಬೇಕಾಗುತ್ತೆ. 40 ವೀಕ್ಸ್ ಇಸ್ ಫುಲ್ ಟರ್ಮ್ ಆರ್ ಫುಲ್ ಮೆಚ್ಯೂರಿಟಿ, 37 ವೀಕ್ಸ್ಗೆ ಟರ್ಮ್ ಪ್ರೆಗ್ನೆನ್ಸಿ ಇದ್ದಾಗ. ಈಗ ನಿಮಗೆ 32 ವೀಕ್ಸ್ಗೆ ಡೆಲಿವರಿ ಮಾಡಿ ಮಗು ಬರೀ 1.25 kg ಇದ್ದರೂ ಪ್ರೀಟರ್ಮ್ ಬೇಬಿ ಮತ್ತು ಅದರ ರಿಸ್ಕ್ ಇರುತ್ತೆ. ವೆರಾಸ್ ನಿನಗೆ ಬಿ ಪಿನ ಕಂಟ್ರೋಲ್ ಮಾಡಿಕೊಂಡು ನಾವು ಅಟ್ಲೀಸ್ಟ್ 37 ವೀಕ್ಸ್ ತನಕ ತೊಗೊಂಡೋಗೋ ಉದ್ದೇಶ ಮಾಡ್ತೀವಿ. ಸೊ ಆವಾಗ ನಾವು ಬಿ ಪಿ ಟ್ಯಾಬ್ಲೆಟ್ಗಳನ್ನ ಕೊಡ್ತೀವಿ. ಈ ಪ್ರೆಗ್ನೆನ್ಸಿನಲ್ಲಿ ಏನು ನಾವು ಬಿ ಪಿ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಅದು ಬೇರೆ ರೆಗ್ಯುಲರ್ ನಾನ್ ಪ್ರೆಗ್ನೆಂಟ್ ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಕೊಡೋ ಎಲ್ಲ ಟ್ಯಾಬ್ಲೆಟ್ಸ್ನೂ ಕೊಡೋಕ್ಕಾಗಲ್ಲ. ಸಮ್ ಟ್ಯಾಬ್ಲೆಟ್ಸ್ ಆರ್ ಸೇಫ್ ಇನ್ ಪ್ರೆಗ್ನೆನ್ಸಿ, ಸೊ ಅದನ್ನು ಮಾತ್ರ ಕೊಡ್ತೀವಿ. ಕೆಲವೊಂದು ಲೆಬಿಟಲಾಲ್ ಅಂತ ಇರುತ್ತೆ, ಮಿಥೈಲ್ ಡೋಪಾ ಅಂತ ಇರುತ್ತೆ, ನಿಫಿಡಪಿನ್, ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಅಂತ ಕೆಲವೊಂದು ಕ್ಲಾಸ್ ಆಫ್ ಮೆಡಿಸಿನ್ಸ್ ಮಾತ್ರ ನಾವು ಪ್ರೆಗ್ನೆನ್ಸಿಲಿ ಯೂಸ್ ಮಾಡ್ಬೋದು. ಬೇರೆಯವ್ರಿಗೆ ಯೂಸ್ ಮಾಡ್ದಂಗೆ ಎಲ್ಲನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲವೊಂದು ಮಗುವಿನ ಮೇಲೆ ಡಿಫೆಕ್ಟ್ ಮಾಡುತ್ತೆ, ಕೆಲವೊಂದು ಮಗುವಿನಲ್ಲಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಹಾಗಾಗಿ ನಾವು ಎಲ್ಲನೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಬಿ ಪಿ ಟ್ಯಾಬ್ಲೆಟ್ ಕೊಡೋದ್ರಿಂದ ಅವ್ರ ಬಿ ಪಿ ಕಂಟ್ರೋಲ್ ಆಗುತ್ತೆ ಅಷ್ಟೇ ಹೊರತು ಕಂಪ್ಲೀಟಾಗಿ ಚೆನ್ನಾಗಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಓಕೆ. ಬಟ್ ಅಪಾರ್ಟ್ ಫ್ರಮ್ ಟೇಕಿಂಗ್ ಮೆಡಿಕೇಶನ್ಸ್ ಇನ್ನು ಏನೇನು ಮಾಡಬಹುದು ಪ್ರೆಗ್ನೆಂಟ್ ವುಮೆನ್ ಬಿ ಪಿನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ, ತಾನು ಮತ್ತು ಮಗು ಆರೋಗ್ಯವಾಗಿರೋದಕ್ಕೆ? ಈಗ ಇದು ಪ್ರೀ ಎಕ್ಲಾಂಪ್ಸಿಯಾನಲ್ಲಿ ಒಂದು ಬಿ ಪಿ ಅನ್ನೋದು ಒಂದು ಮಾತ್ರ ಜಾಸ್ತಿ ಆಗೋದು ನಮ್ಮ ಕಣ್ಣಿಗೆ ಕಾಣೋದು. ಅವರು ಬಿ ಪಿ ಟ್ಯಾಬ್ಲೆಟ್ನ ರೆಗ್ಯುಲರಾಗಿ ತೊಗೋಬೇಕು, ಮತ್ತು ರೆಗ್ಯುಲರಾಗಿ ಮನೆಯಲ್ಲಿ ಬಿ ಪಿ ಮಾನಿಟ್ರ್ ಮಾಡ್ಕೋಬೇಕು. ಅದು ಬಿಟ್ಟರೆ ಅವ್ರು ಬೇರೆ ಏನು ಮಾಡಿ ಪ್ರಿವೆಂಟ್ ಮಾಡ್ಕೊಬೋದು ಅಂತ ಹೇಳೋಕ್ಕಾಗಲ್ಲ. ರೆಗ್ಯುಲರಾಗಿ ಅವ್ರನ್ನ ನಾವು ಮಾನಿಟ್ರ್ ಮಾಡಲೇಬೇಕಾಗುತ್ತೆ. ಈ ಡೆಂಗಿ ಫೀವರ್ ಥರ ಬಿ ಪಿ ಇರೋ ಅಂಥವ್ರಿಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ. ಇಟ್ಸ್ ಕಾಲ್ಡ್ ಥ್ರಾಂಬೋಸೈಟೋಪಿನಿಯಾ ಅಂತ. ಸೊ ವೆರಿ ವೆರಿ ಸರ್ಪ್ರೈಸಿಂಗ್, ದೆರ್ ಇಸ್ ನೋ ರೀಸನ್ ಯಾಕೆ ಈ ಥರ ಆಗುತ್ತೆ ಅಂತ. ಪ್ಲೇಟ್ಲೆಟ್ಸ್ ಎಲ್ಲ ಡೆಸ್ಟ್ರಾಯ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಬಿ ಪಿ ಬರೋದ್ರಿಂದ ಪ್ಲೇಟ್ಲೆಟ್ಗೂ ಏನು ಕನೆಕ್ಷನ್ ಅಂತಂದರೆ ಆ ಒಂದು ರಿಯಾಕ್ಷನಲ್ಲಿ ಒಂದು ಸೈಟೋಕೈನ್ಸು, ಇನ್ಫ್ಲಮೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಬಿ ಪಿ ಈಸ್ ಒನ್ ಪಾರ್ಟ್ ಅಷ್ಟೇ ವಿಚ್ ವಿ ಕ್ಯಾನ್ ಕಂಟ್ರೋಲ್.
ಸೊ ಒಂದು ಸತಿ ಒಂದು ಪ್ರೆಗ್ನೆಂಟ್ ವುಮನ್ಗೆ ಒಂದು 7-8 ಮಂತ್ಸಿಗೆ ಬರ್ತಾರೆ. ನಾವು ಯಾಕೆ ಪ್ರತಿ ತಿಂಗಳ ನಮ್ಮ ಹತ್ರ ಬಂದು ನಿಲ್ತೀವಿ, ನಾವು ಬಿ ಪಿ ಚೆಕ್ ಮಾಡ್ತೀವಿ, ವೆಯ್ಟ್ ಚೆಕ್ ಮಾಡ್ತೀವಿ, ಹಾರ್ಟ್ ಬೀಟ್ ಚೆಕ್ ಮಾಡ್ತೀವಿ. ಸೊ ಬಿ ಪಿ ಚೆಕ್ ಮಾಡಿದಾಗ ಒಂದು ಸತಿ ಹೈ ಬಂತು ಅಂತ ತಕ್ಷಣ ನಾವು ಅವಳಿಗೆ ಏನು ಹೇಳಲ್ಲ, ಒಂದು ಆರಾಮ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ತಿರ್ಗಾ ಕರಿತೀವಿ, ತಿರ್ಗಾ ಬಿ ಪಿ ಜಾಸ್ತಿ ಇದೆಯಾ ಆಗ ಕಳಿಸ್ತೀವಿ ಮನೆಗೆ ಕಳಿಸಿ ಸಾಯಂಕಾಲ ಇನ್ನೊಂದ್ಸರಿ ಬಿ ಪಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಮನೆ ಹತ್ರನೇ ಮಾಡ್ಕೊಳ್ಳಿ ಅಂತ. ಬಿಕಾಸ್ ವಿ ನೀಡ್ ಟು ಗಿವ್ ಅ ಗ್ಯಾಪ್ ಆಫ್ 6 hours. ಒಂದು ರೀಡಿಂಗ್ಗೆ ವಿ ಕಾಂಟ್ ಬ್ರ್ಯಾಂಡ್ ದಮ್. ಸೊ ಪದೇ ಒಂದು 2-3 ಸಲ ಬಿ ಪಿ ಚೆಕ್ ಮಾಡಿಕೊಂಡು ಪರ್ಸಿಸ್ಟೆಂಟಾಗಿ ಮೋರ್ ದೆನ್ 140 ಮೋರ್ ದೆನ್ 90 ಬಂದರೆ ಇವ್ರಿಗೆ ಹೈ ಬಿ ಪಿ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಒಂದು ಅದಾದಮೇಲೆ ಯೂರಿನ್ ಟೆಸ್ಟ್ ಮಾಡಿಸ್ತೀವಿ, ಯೂರಿನಲ್ಲಿ ಪ್ರೋಟೀನ್ ಹೋಗ್ತಿದೆಯಾ ನೋಡ್ತೀವಿ, ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ನಮಗೆ ಏನು ನೋಡ್ತೀವಿ ಬ್ಲಡ್ನಲ್ಲಿ ಅಂದರೆ ಒಂದು ಮಾಮೂಲಿ ಹಿಮೋಗ್ಲೋಬಿನ್ ಕಂಟೆಂಟ್ ನೋಡ್ತೀವಿ, ಪ್ಲೇಟ್ಲೆಟ್ಸ್ ನೋಡ್ತೀವಿ. ಸರ್ಪ್ರೈಸಿಂಗ್ಲಿ ಹೈ ಬಿ ಪಿ ಇರೋರಿಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗೋ ಸಾಧ್ಯತೆ ಇಲ್ಲ, ಥ್ರಾಂಬೋಸೈಟೋಪಿನಿಯಾ ಆಗೋ ಸಾಧ್ಯತೆ ಇರುತ್ತೆ. ಲಿವರ್ನ ಕೂಡ ಎಫೆಕ್ಟ್ ಮಾಡುತ್ತೆ. ಈ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು ತಾಯಿನಲ್ಲಿ ಎಲ್ಲ ಆರ್ಗನ್ಸ್ನೂ ಎಫೆಕ್ಟ್ ಮಾಡುತ್ತೆ. ಬ್ರೈನ್ನ ಎಫೆಕ್ಟ್ ಮಾಡುತ್ತೆ, ಫಿಟ್ಸ್ ಬರ್ಬೋದು, ಬ್ರೈನ್ ಹೆಮರೇಜ್ ಆಗ್ಬೋದು, ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸ್ಟ್ರೋಕ್ ಕೂಡ ಆಗ್ಬೋದು. ಕಿಡ್ನಿನ ಎಫೆಕ್ಟ್ ಆಗುತ್ತೆ, ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಕಿಡ್ನಿ ಇಂಜುರಿ ಆಗ್ಬೋದು, ರೀನಲ್ ಫೇಲ್ಯೂರ್ ಆಗ್ಬೋದು. ಲಿವರ್ಸ್ನ ಅಫೆಕ್ಟ್ ಮಾಡುತ್ತೆ, ಲಿವರ್ ಎಂಜೈಮ್ಸ್ ಜಾಸ್ತಿ ಆಗುತ್ತೆ. ಹೆಲ್ಪ್ ಸಿಂಡ್ರೋಮ್ ಅಂತ ಒಂದಿರುತ್ತೆ, ಇಟ್ಸ್ ಕಾಲ್ಡ್ ಹೆಲ್ಪ್ ಅಂತ. ದೇ ಮೇಡ್ ಇಟ್ ಬಿಕಾಸ್ ಇಟ್ ನೀಡ್ಸ್ ಹೆಲ್ಪ್, ಎಮರ್ಜೆನ್ಸಿ ಹೆಲ್ಪ್ ಬೇಕಾಗುತ್ತೆ. ಸೊ ಹಿಮಾಲಿಸಿಸ್ ಒಳಗಡೆ ಎಲ್ಲ ಬ್ಲಡ್ ಸೆಲ್ಸ್ ಎಲ್ಲ ಬ್ರೇಕ್ ಆಗೋದು. ಮತ್ತು ಅಬ್ರಪ್ಷ ಪ್ಲೆಸೆಂಟಾ ಅಂತ ಫಾರ್ ನೋ ರೀಸನ್ ಹೈ ಬಿ ಪಿಯಿಂದಾಗಿ ಆ ಪ್ಲೆಸೆಂಟಾ ಅನ್ನೋದು ಮೊದಲೇ ಸೆಪ್ರೇಟಾಗಿ ತುಂಬ ಬೇಗ ಪೇಷಂಟು ಸೀರಿಯಸ್ ಆಗೋ ಸಾಧ್ಯತೆ ಈ ಬಿ ಪಿನಲ್ಲಿ ಇರುತ್ತೆ. ಓಕೆ. ಸೊ ತಾಯಿಗೆ ಡೆಲಿವರಿ ಟೈಮಲ್ಲಿ ಬಿ ಪಿ ಇದ್ದರೆ ಹುಟ್ಟೋಂಥ ಮಗುಗೆ ಮುಂದೆ ಬಿ ಪಿ ಬೇಗ ಬರುವಂಥ ಚಾನ್ಸಸ್ ಇರುತ್ತಮ್ಮ? ತಾಯಿಗೆ ಈ ಥರ ಸಪೋಸ್ ನಾನು ಹೇಳಿದ್ನಲ್ಲ 7-8 ಮಂತ್ಸಿಗೆ ಬಿ ಪಿ ಅಂತ ಡಯಾಗ್ನೋಸ್ ಆಯಿತು. ಸೊ ನಾವು ಅವಳನ್ನ ಕರಿತೀವಿ, ವಾರ ಕೆಲವೊಂದು ಟೆಸ್ಟ್, ವಾರ ವೆಯ್ಟ್ ಚೆಕ್ ಮಾಡ್ತೀವಿ, ವಾರ ಬಿ ಪಿ ಚೆಕ್ ಮಾಡ್ತೀವಿ, 15 ಡೇಸ್ಗೆ ಒಂದ್ಸಲ ಪ್ಲೇಟ್ಲೆಟ್ಸ್ ಚೆಕ್ ಮಾಡ್ತೀವಿ, ಆಮೇಲೆ 1 ತಿಂಗಳಿಗೆ ಒಂದ್ಸತಿ ಯೂರಿಕ್ ಆ್ಯಸಿಡ್ ಮತ್ತು ಲಿವರ್ ಫಂಕ್ಷನ್ಸು, ಕ್ರಿಯಾಟಿನಿನ್, ಕಿಡ್ನಿ ಫಂಕ್ಷನ್ಸ್ ಎಲ್ಲ ಟೆಸ್ಟ್ ಮಾಡ್ತೀವಿ. ಅದು ತಾಯಿನ ಸ್ವಲ್ಪ ಸೇಫ್ಟಿಯಾಗಿ ಇಟ್ಕೊಳ್ಳೋಕ್ಕೆ. ಈ ಥರ ಯಾವಾಗ ಹೈ ಪ್ರೆಷರ್ನಲ್ಲಿ ಬ್ಲಡ್ ಹೋಗ್ತಾ ಇರುತ್ತೆ, ಮಗುವಿಗೆ ರಕ್ತ ಸಂಚಲನೆ ಕಡಿಮೆ ಆಗುತ್ತೆ, ಮಗುವಿಗೆ ಆಹಾರ ಕಡಿಮೆ ಆಗುತ್ತೆ. ಸೊ ಮಗು ಪ್ರಿಮೆಚೂರ್ ರಿಸ್ಕ್ ಇರುತ್ತೆ, ಪ್ರೀಟಮ್ ಬೇಬಿ ಆಗೋ ರಿಸ್ಕ್ ಇರುತ್ತೆ. ಮತ್ತು IUGR ಇಲ್ಲ ಲೋ ಬರ್ತ್ ವೆಯ್ಟ್ ರಿಸ್ಕ್ ಇರುತ್ತೆ. ಅಂದರೆ ಈಗ ಒಂದು 3-3.5 kg ಆಗುವಂಥ ಮಗು 2-2.5 ನಿಲ್ಬೋದು, ಮುಂದೆ ಬೆಳೆಯೋದೇ ಇಲ್ಲ. ಅದಕ್ಕೆ ಎಷ್ಟು ನಾವು ಏನೇ ಮಾತ್ರ ಔಷಧಿ ಕೊಟ್ಟರು ಮಗು ದಪ್ಪ ಆಗೋದಿಲ್ಲ. ಅಂಥ ಮಕ್ಕಳು ಲೋ ಬರ್ತ್ ವೆಯ್ಟ್ ಮಕ್ಕಳು ಏನಿರ್ತಾರೆ ಅವ್ರಿಗೆ ದೊಡ್ಡವರಾದಮೇಲೆ ಯಾಕೆ ತಾಯಿ ಕರೆಕ್ಟಾಗಿ ಆರೋಗ್ಯ ಇರಬೇಕು ಅಂತಂದರೆ, ಮಗು ಓವರ್ ವೆಯ್ಟ್ ಆದ್ರೂ ಅದಕ್ಕೆ ಬಿ ಪಿ ಶುಗರ್ ಬರೋ ರಿಸ್ಕ್ ಇರುತ್ತೆ, ಮಗು ತುಂಬ ಅಂಡರ್ ವೆಯ್ಟ್ ಆದ್ರೂ ಅದಕ್ಕೆ ಮುಂದೆ ಬಿ ಪಿ ಶುಗರು, ಸ್ಟ್ರೋಕ್ ರಿಸ್ಕು, ಹಾರ್ಟ್ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಮಗುವಿನ ಐಡಿಯಲ್ ವೆಯ್ಟ್ 2.5 to 3.54 kg ತುಂಬ ಇಂಪಾರ್ಟೆಂಟ್. ಓಕೆ. ನೀವು ಎಷ್ಟೊಂದೆಲ್ಲ ಹೇಳಿದ್ರಿ, ಅಂದರೆ ಏನೇನು ಇಶ್ಯೂಸ್ಗಳು ಬರಬಹುದು ಬಿ ಪಿ 1ರಿಂದ ಮೇಲೆ ನಮಗೆ ಕಾಣೋದು ಬಿ ಪಿ ಒಂದು ಸ್ವಲ್ಪ ಹೆಚ್ಚಿದೆ ಅನ್ನೋದಷ್ಟೇ ಅಂತ. ಐ ಥಿಂಕ್ ಈ ಕಾರಣಕ್ಕೆ ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಬಿಕಾಸ್ ಅದರ ಸೀರಿಯಸ್ ಕಾಂಪ್ಲಿಕೇಶನ್ಸ್ ನೋಡೋವರೆಗೂ ಒನ್ ವಿಲ್ ನಾಟ್ ನೋ. ರೈಟ್? ಹೌದು. ಮತ್ತು ಈ ಬಿ ಪಿ ಇರೋರು ಸಡನ್ನಾಗಿ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಇನ್ ದ ಸೆನ್ಸ್ ಲೈಕ್ ಅವರು ಬಿ ಪಿ ಮಾತ್ರ ತೊಗೊತಿರ್ತಾರೆ, ಮೇಲ್ನೋಟಕ್ಕೆ ಬಿ ಪಿ ಚೆನ್ನಾಗಿದ್ರೂ ಸಡನ್ನಾಗಿ ಕೂತಲ್ಲೇ ಅವ್ರಿಗೆ ಕನ್ವಲ್ಷನ್ಸ್ ಇಲ್ಲ ಫಿಟ್ಸ್ ಬಂದ್ಬಿಡ್ಬೋದು, ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ, ಕನ್ವಲ್ಷನ್ಸ್ ಬರ್ಬೋದು, ಸಡನ್ನಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಡ್ಬೋದು. ಕೆಲವ್ರಿಗೆ ಎಷ್ಟೊಂದು ಜನಕ್ಕೆ ಹೊಟ್ಟೆನಲ್ಲೇ ಮಗು ಹೋಗ್ಬಿಡುತ್ತೆ, ಫೀಟಲ್ ಡಿಸ್ಟ್ರೆಸ್ ಆಗುತ್ತೆ, ಮಗು ಹೋಗ್ಬಿಡೋದು, ಆಮೇಲೆ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಬರ್ತಾರೆ. ಸೊ ಈ ಬಿ ಪಿನವರು ಇವತ್ತು ಹಿಂಗಿರ್ತಾರೆ ನಾಳೆ ಹೆಂಗಿರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಹೈ ಬಿ ಪಿ ಇದ್ದು ನಿಮಗೆ ಮೆಡಿಸಿನ್ಸ್ ಕೊಡ್ತಾಯಿದ್ರೆ ಡಾಕ್ಟರ್ ನಿಮಗೆ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿ ರೆಸ್ಟ್ ತೊಗೊಳ್ಳಿ. ಈಗ ಹೈ ಬಿ ಪಿ ಇಟ್ಕೊಂಡು ಈಗ ರೆಗ್ಯುಲರಾಗಿ ಹೈ ಬಿ ಪಿ ಇರೋರು ದಿನ ಎಲ್ಲ ಕಡೆ ಓಡಾಡಿ ನಾರ್ಮಲ್ ಲೈಫ್ ಏನು ಲೀಡ್ ಮಾಡ್ತಾರೆ. ಪ್ರೆಗ್ನೆನ್ಸಿನಲ್ಲಿ ಬಿ ಪಿ ಬರೋರು ಆ ಥರ ಎಲ್ಲಂದ್ರಲ್ಲಿ ತಿರ್ಗೋಕ್ಕಾಗಲ್ಲ. ದೇ ಹ್ಯಾವ್ ಟು ಬಿ ಎಟ್ ಹೋಮ್ ಆರ್ ಮಿನಿಮಮ್ ಆ್ಯಕ್ಟಿವಿಟೀಸ್ ಇರಬೇಕು. ಈಗ ಬಸ್ನಲ್ಲಿ ಎಲ್ಲೋ ತುಂಬ ದೂರ ಹೋಗೋದು, ಇಲ್ಲ ಬೇರೆ ಊರಿಗೆಲ್ಲ ಟ್ರಾವೆಲ್ ಮಾಡೋದು, ಅವೆಲ್ಲ ರಿಸ್ಕ್ ಇರುತ್ತೆ. ಬಿ ಪಿ ಮೇಲ್ನೋಟಕ್ಕೆ ನಾರ್ಮಲ್ ಇದ್ರೂ ಈ ಥರ ಡೆಲಿವರಿ ಆಗೋ ತನಕ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸೊ ಯು ನೀಡ್ ಟು ಬಿ ಅರೌಂಡ್ ಪೀಪಲ್, ಡೋಂಟ್ ಗೋ ಔಟ್ ಅಲೋನ್. ತುಂಬ ಸ್ಟ್ರೈನ್ ಆಗುವಂಥ ಕೆಲಸಗಳು ಮಾಡಬಾರ್ದು, ಮನೆಯಲ್ಲೇ ರೆಸ್ಟ್ ಇರಬೇಕು, ಒಳ್ಳೆಯ ಆಹಾರ ತೊಗೋಬೇಕು, ಎಕ್ಸ್ಟ್ರಾ ಆ್ಯಡೆಡ್ ಸಾಲ್ಟ್ ತೊಗೋಬಾರ್ದು. ಈಗ ಬಿ ಪಿ ಇಟ್ಕೊಂಡು ಚಿಪ್ಸ್ ತಿನ್ನೋದು, ಉಪ್ಪಿನಕಾಯಿ ತಿನ್ನೋದು ಅವೆಲ್ಲ ಮಾಡಬಾರ್ದು. ರೆಗ್ಯುಲರ್ ಬಿ ಪಿ ಮಾನಿಟ್ರ್ ಮಾಡ್ಕೋಬೇಕು. ಮತ್ತು ನಾವು ಅವ್ರಿಗೆ ಎಜುಕೇಟ್ ಮಾಡಿರ್ತೀವಿ ಸೌಜನ್ಯ, ಅಂದರೆ ಈ ಬಿ ಪಿ ಇರೋರಿಗೆ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತಲ್ಲ, ಅವ್ರಿಗೆ ನಾವು ಇಮಿನೆಂಟ್ ಸೈನ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ತಲೆನೋವು ಬಂದರೆ, ಕಣ್ಣೆಲ್ಲ ಬ್ಲರ್ ಆಯಿತು, ಕಣ್ಣು ಮಂಜಾದರೆ, ಇಲ್ಲ ತಲೆ ಚಕ್ಕರ್ ಬಂತು ಅಂದರೆ, ಸಡನ್ನಾಗಿ ವಾಮಿಟಿಂಗ್ ಸ್ಟಾರ್ಟ್ ಆಯಿತು, ಅಪ್ಪರ್ ಅಬ್ಡಮನ್ ಪೇಯ್ನ್ ಬಂತು ಅಂದರೆ ಇಮ್ಮಿಡಿಯೇಟಾಗಿ ಹಗಲಾಗಲಿ ರಾತ್ರಿ ಆಗಲಿ ದೇ ಹ್ಯಾವ್ ಟು ಕಮ್ ಟು ದ ಹಾಸ್ಪಿಟಲ್. ಯಾಕೆಂದರೆ ಅದೇನಾರು ನೆಗ್ಲೆಕ್ಟ್ ಮಾಡ್ತು ಅಂದರೆ ಸಡನ್ನಾಗಿ ಫಿಟ್ಸ್ ಬಂದು. ಓಕೆ. ಸೊ ಇವಾಗ ಸುಮಾರು ಜನರ ಅಸಂಪ್ಷನ್ ಏನಂದ್ರೆ ಮ್ಯಾಮ್, ಹೈ ಬಿ ಪಿ ಇದ್ರೆ ಮಾತ್ರ ಡೇಂಜರು, ಲೋ ಬಿ ಪಿ ಇಸ್ ಫೈನ್ ಅಂತ. ಸೊ ಲೋ ಬಿ ಪಿ ಇನ್ ಪ್ರೆಗ್ನೆನ್ಸಿನ ಕ್ಯಾನ್ ಬಿ ಅಡ್ರೆಸ್ ಮ್ಯಾಮ್? there is nothing called low BP in pregnancy. For example, ಈಗ ನೀನು ಪ್ರೆಗ್ನೆನ್ಸಿಯಲ್ಲಿ ಸ್ಟಾರ್ಟಿಂಗ್ 120/80 ಇಂದ ಸ್ಟಾರ್ಟ್ ಮಾಡ್ತೀಯ ಅಂತ ಹೇಳ್ಕೊ, ಒಂದಿನ 110 ಬರ್ಬೋದು, ನೆಕ್ಸ್ಟ್ ದಿನ 100 ಬರ್ಬೋದು. ದಟ್ ಈಸ್ ಓಕೆ, ಆಸ್ ಲಾಂಗ್ ಎಸ್ ಯು ಆರ್ ಮೂವಿಂಗ್ ಅರೌಂಡ್ ಇಟ್ ಇಸ್ ಓಕೆ. ಪ್ಲಸ್ ಆಲ್ಸೋ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿಲಿ ಫಸ್ಟ್ 3 months ಲಾಸ್ಟ್ 3 months ಬಿ ಪಿ
ನಾರ್ಮಲ್ 120 ಇರೋದು. ಮಿಡಲ್ 3 ಮಂತ್ಸಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ ಓಕೆ. ಬಿಕಾಸ್ ಆಫ್ ಹಿಮೋ ಡೈಲ್ಯೂಷನ್, ಸ್ವಲ್ಪ ಇದು ಡ್ರಾಪ್ ಆಗುತ್ತೆ. ಬಿ ಪಿ ಕೂಡ ಅದು ಹಾರ್ಮೋನಲ್ ಚೇಂಜಸ್ಸಿಂದ ಆ ಥರ ಆಗುತ್ತೆ. ಈಗ ಸಡನ್ನಾಗಿ 120 ಇರೋರಿಗೆ ಸಡನ್ನಾಗಿ ವಾಮಿಟಿಂಗ್, ಹೈಪರ್ ಎಮಿಸಿಸ್, ಎಕ್ಸ್ಟ್ರಾ ವಾಮಿಟಿಂಗ್ ಆಯಿತು, ಇಲ್ಲ ತುಂಬ ಲೂಸ್ ಮೋಷನ್ಸ್ ಆಯಿತು, ಇಲ್ಲ ಅಂತಂದರೆ ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಡ್ತು, ಅಂಥವ್ರಿಗೆ ಬಿ ಪಿ ಡ್ರಾಪ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಹೈಪೋಟೆನ್ಷನ್. ಇವ್ರು 120 ಬಿ ಪಿ, 120/80 ಬಿ ಪಿ ಇರುತ್ತೆ, ಸಡನ್ನಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ಅಬಾರ್ಷನ್ ಆಗುತ್ತೆ. ಆಗ ಅವ್ರದ್ದು 120 ಬ್ಲಡ್ ಲಾಸಿಂದ 120ಇಂದ ಸಡನ್ನಾಗಿ 90ಗೆ ಬಂದರೆ ದಟ್ ಈಸ್ ಹೈಪೋಟೆನ್ಷನ್. 100ಗೆ 90 ಓಡಾಡ್ಕೊಂಡ್ರೆ ಹೈಪೋಟೆನ್ಷನ್, ದಟ್ ಈಸ್ ನಾರ್ಮಲ್ ಫಾರ್ ದೆಮ್. ಸೊ ಹಂಗಾಗಿ ಹೈಪೋಟೆನ್ಷನ್ ಅನ್ನೋದು ಓಡಾಡ್ಕೊಂಡಿರೋರ್ಗೆ ಆಗಲ್ಲ. ಹೈಪೋಟೆನ್ಷನ್ ಹ್ಯಾಪನ್ಸ್ ವೆನ್ ದರ್ ಇಸ್ ಅ ಎಮರ್ಜೆನ್ಸಿ, ವೆನ್ ದ ಪೇಷಂಟ್ ಈಸ್ ಲೂಸಿಂಗ್ ವಾಲ್ಯೂಮ್ಸ್, ದಟ್ ಈಸ್ ಐದರ್ ಇನ್ ದ ಫಾರ್ಮ್ ಆಫ್ ವಾಟರ್, ಲೈಕ್ ಎಕ್ಸ್ಟ್ರಾ ವಾಮಿಟಿಂಗು, ಲೂಸ್ ಮೋಷನು, ಹೈ ಫೀವರು, ಮತ್ತು ಬ್ಲೀಡಿಂಗು, ಡೆಲಿವರಿ ಟೈಮ್ನಲ್ಲಿ ಹೆವಿ ಬ್ಲೀಡಿಂಗ್ ಆಗೋದು, ಆವಾಗ ಬಿ ಪಿ ಡ್ರಾಪ್ ಆಗೋದು. ದಟ್ ಈಸ್ ಅನ್ ಎಮರ್ಜೆನ್ಸಿ. ಆಗ ನಾವು ಅವ್ರಿಗೆ ಹೋಗಿ ಫ್ಲೂಯಿಡ್ಸ್ ಕೊಡ್ತೀವಿ, IV ಫ್ಲೂಯಿಡ್ಸ್ ಕೊಡ್ತೀವಿ, ICU ಹಾಕ್ತೀವಿ, ಡ್ರಿಪ್ ಹಾಕ್ತೀವಿ, ಬಿ ಪಿ ಪಿಕಪ್ ಆಗೋಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಓಕೆ. ಬಿಕಾಸ್ ಲೋ ಬಿ ಪಿ ಇದ್ದಾಗ ಮಾತ್ರ ತಲೆ ಸುತ್ತು ಬಂದು ಬೀಳ್ತಾರೆ ಅನ್ನೋದು ನಮಗೆ ಗೊತ್ತಿದ್ದು. ಆಸ್ ಯು ಸೆಡ್, ಹೈ ಬಿ ಪಿ ಇದ್ರೂ ಎಸ್ಪೆಷಲಿ ಇನ್ ಪ್ರೆಗ್ನೆಂಟ್ ವುಮೆನ್ ಅವರು ಯಾಕೆ ಒಬ್ಬೊಬ್ಬರೇ ಹೋಗಬಾರ್ದು ಇರಬಾರ್ದು ಅಂದರೆ ದೇರ್ ಆರ್ ಚಾನ್ಸಸ್ ಆಫ್ ಎಲ್ಲೋ ಆ ಕಡೆ ಅವ್ರ ತಲೆ ಸುತ್ತು ಬಂದು ಬೀಳ್ಬಾರ್ದು. ಐ ಆಮ್ ವೆರಿ ಶ್ಯೂರ್ ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅಂತ. ತಲೆ ಗಿಡ್ಡಿನೆಸ್ ಚಕ್ಕರ್ ಹೊಡಿತಿದ್ದೆ ತಲೆ ಅಂದ ತಕ್ಷಣ ಬಿ ಪಿ ಕಡಿಮೆ ಇರ್ಬೋದು ನೋಡು ಅಂತಾನೆ ಹೇಳ್ತಾರೆ ಜನರಿಗೆ, ಯಾರು ಹೈ ಬಿ ಪಿ ಇರ್ಬೋದು ನೋಡು ಅಂತ ಹೇಳಲ್ಲ. ಸೊ ದಿಸ್ ವಾಸ್ ಅ ವೆರಿ ಇನ್ಸೈಟ್ಫುಲ್ ಸೆಷನ್. ಬಟ್ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಹೈ ಬಿ ಪಿ ಇದ್ದಾಗ ಎಪಿಲಿಪ್ಸಿ ಬರುವಂತ ಚಾನ್ಸಸ್ ಇರುತ್ತೆ, ಫಿಟ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಅಂತ, ಅದನ್ನ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಅಡ್ರೆಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. Hello, doctor. Hello. Hello Doctor with Dr. Chandrika Anand. Hello, doctor.